ಪೀಸ್ಫುಲ್ ಆದಂಥ ಜಾಗ ಅಂದರೆ ರಿಸಾರ್ಟೇ ಆಗಬೇಕಾ ಸ್ವಾಮಿ? ಅಯ್ಯೋ ಇವ್ರ ಕತೆ ಬರೆಯೋಕ್ಕೆ 1.5 ವರ್ಷ ತಗೊಂಡ್ಬಿಟ್ರು, ಇನ್ನು ತೆಗಿಯೋಕ್ಕೆ ಎಷ್ಟು ವರ್ಷ ತಗೋತಾರೋ? ನಿಜವಾಗ್ಲೂ ಪ್ರಾಮಾಣಿಕವಾಗಿ ಮಾಡ್ಕೊಂಬರೋರು ಅವಕಾಶ ವಂಚಿತರಾಗ್ತಾ ಇದ್ದಾರೆ. ನೀವೇ ಅರ್ಥ ಮಾಡ್ಕೊಳ್ಳಿ. ಇಷ್ಟೇ ಪ್ರೀ ಪ್ರೊಡಕ್ಷನ್ ಬಜೆಟಿಂಗ್. ಕನ್ವೆನ್ಷನಲ್ ವೇ ಆಫ್ ಮೇಕಿಂಗ್ ಮೂವಿ ಅನ್ನೋದು ಯಾವುದೂ ಇಲ್ಲ, ಅನ್ಕನ್ವೆನ್ಷನಲ್ಲೇ ಎಲ್ಲ. Investing in cinemas without cinema knowledge is injurious to you, your family, and the audience too. Annadata Sukhi Bhava. ಅನ್ನದಾತ ಸುಖಿ ಭವ. ಇವತ್ತು ನಾನು ಮಾತಾಡೋಕ್ಕೆ ಹೊರಟಿರೋದು ಬಜೆಟಿಂಗ್ ಬಗ್ಗೆ. ಮೊದಲನೇದಾಗಿ ಪ್ರೀ ಪ್ರೊಡಕ್ಷನ್ ಬಜೆಟಿಂಗ್. ಪ್ರೀ ಪ್ರೊಡಕ್ಷನ್ ಬಜೆಟಿಂಗ್ ಅಂದರೆ ಏನು ಅಂದರೆ, ನಾವು ಸೆಟ್ಗೆ ಹೋಗೋಕ್ಕಿಂತ ಮುಂಚೆ, ಅಂದರೆ ಸಿನಿಮಾ ಸೆಟ್ಗೆ ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಏನೇನು ಖರ್ಚುಗಳು ಬರ್ಬೋದು ಅನ್ನೋದ್ರ ಬಗ್ಗೆ. ಅಂದರೆ ಕತೆ ಆಲ್ರೆಡಿ ಇದೆಯಲ್ಲ ನಿಮ್ಮ ಹತ್ರ, ತಿರ್ಗೇನಕ್ಕೆ ಬೇಕು ಬಜೆಟು? ನೀವು ಕತೆನೂ ನೀವೇ ಬರೆಸ್ತೀರಾ, ಸೊ ಕತೆ ಇಲ್ಲ. ಸೊ ಬರ್ಸೋಕ್ಕೆ ಏನೇನು ಬೇಕಾಗತ್ತೆ? ಒಬ್ಬರು ರೈಟ್ರ್ ಬೇಕಾಗ್ತಾರೆ. ಸರಿ, ಆ ರೈಟ್ರ್ ಡೈಲಾಗ್ ಬರೆಯಲ್ಲ ಅಂದ್ಕೊಳ್ಳಿ, ಒಬ್ಬರು ಡೈಲಾಗ್ ರೈಟ್ರ್ ಬೇಕಾಗ್ತಾರೆ. ಆ ಡೈಲಾಗ್ ರೈಟ್ರ್ ಜೊತೆಗೆ ಸ್ಕ್ರೀನ್ ಪ್ಲೇ ಅವ್ರು ಮಾಡಲ್ಲ ಅಂದ್ಕೊಳ್ಳಿ, ಒಬ್ಬ ಸ್ಕ್ರೀನ್ ಪ್ಲೇ ಮಾಡೋರು ಬೇಕಾಗ್ತಾರೆ. ಸೊ ಅದ್ರ ಜೊತೆಗೆ ನಿಮ್ಮ ಡೈರೆಕ್ಟ್ರ್ ಇರ್ತಾರೆ. ಸೊ ಇಷ್ಟು ಜನಕ್ಕೆ ಡಿಸ್ಕಸ್ ಮಾಡೋಕ್ಕೆ ಒಂದು ಪೀಸ್ಫುಲ್ ಆದಂಥ ಒಂದು ಜಾಗ ಬೇಕು. ಪೀಸ್ಫುಲ್ ಆದಂಥ ಜಾಗ ಅಂದರೆ ರಿಸಾರ್ಟೇ ಆಗಬೇಕಾ ಸ್ವಾಮಿ? ಏನು ಬೇಕಿಲ್ವಲ್ಲ. ನಿಮ್ಮ ಆಫೀಸಲ್ಲೇ ಒಂದು ಸ್ಪೇಸ್ ಇದ್ದರೆ, ಪೀಸ್ಫುಲ್ಲಾಗಿದ್ದರೆ, ಡಿಸ್ಟರ್ಬೆನ್ಸ್ ಇಲ್ಲದೆ ಇದ್ದರೆ ಅದನ್ನು ಕೊಡ್ಬೋದು. ಇಲ್ಲ ನಿಮ್ಮ ಮನೆ ಮಾಡಿ ಮೇಲೆ ಒಂದು ಔಟ್ ಹೌಸ್ ಇದೆಯಾ, ಅಲ್ಲೂ ಕೊಡ್ಬೋದು. ಇಲ್ಲ ನಿಮ್ಗೆ ಅಫೋರ್ಡಬಲ್ ಅನ್ನಂಗಿದ್ರೆ ಲಾಡ್ಜೋ ರಿಸಾರ್ಟಲ್ಲೋ ಬುಕ್ ಮಾಡಿಕೊಡಿ, ಬೇಡ ಅನ್ನಲ್ಲ. ಯಾಕೆಂದರೆ ಕ್ರಿಯೇಟಿವ್ ಲಿಬರ್ಟಿ ಅವ್ರಿಗೆ ಕೊಡಿ, ಅವ್ರ ಪಾಪ ಪೀಸ್ಫುಲ್ಲಾಗಿ ಕುತ್ಕೊಂಡು ಬರೀಲಿ. ಬಟ್ ಕೈ ಮೀರಿ ಹೋಗಬಾರ್ದು, ಅದಕ್ಕೋಸ್ಕರನೇ ಬಜೆಟ್ ಅನ್ನೋದನ್ನ ಇಟ್ಕೋಬಾರ್ದು. ಯಾಕೆ ಅಂತ ಹೇಳ್ತೀನಿ. ಪೀಸ್ಫುಲ್ಲಾಗಿ ಬರೆಯೋಕೆ ಏನು ಮಾಡ್ಬೋದು? ನಿಮ್ಮ ಹಳ್ಳಿಲಿ ಇಲ್ವಾ ಜಾಗ? ನಿಮ್ಮ ಹಳ್ಳಿಲಿ ತೋಟ ಇದ್ದರೆ ಅಲ್ಲೇ ತೋಟದ ಮನೆಯಲ್ಲೇ ಕರ್ಕೊಂಡೋಗಿ ಕೊಡಿ ಜಾಗನ, ಅಲ್ಲಿ ಮಾಡಲಿ. ಅವ್ರಿಗೇನು ಬೇಕು? ಪೆನ್ ಬೇಕು, ಪೇಪರ್ ಬೇಕು, ಪ್ಯಾಡ್ ಬೇಕು, ಒಂದು ಕಂಪ್ಯೂಟ್ರ್ ಬೇಕಾಗ್ಬೋದು. ಯಾಕೆಂದರೆ ಈ ನಡುವೆ ಎಲ್ಲ ಅಲ್ಲಲ್ಲೇ ಟೈಪ್ ಆಗೋದ್ರಿಂದ ಒಂದು ಕಂಪ್ಯೂಟ್ರ್ ಬೇಕಾಗ್ಬೋದು, ಒಂದು ಪ್ರಿಂಟ್ರ್ ಬೇಕಾಗ್ಬೋದು. ಅದು ಬಿಟ್ಟು ಇನ್ನೇನು ಬೇಕು? 3 ಹೊತ್ತು ಊಟ ತಿಂಡಿ ಬೇಕು, ಅವ್ರಿಗೆ ಕಾಫಿ ಟೀ ಬೇಕು, ಅದ್ರ ವ್ಯವಸ್ಥೆ ಮಾಡಿಕೊಡಿ. ಅದಾದಮೇಲೆ ಒಂದು ಪೇಮೆಂಟು ಬೇಕಾಗುತ್ತೆ. ಯಾಕೆಂದರೆ ಸುಮ್ಮನೆ ಕೆಲಸ ಮಾಡೋದಲ್ಲ, ಒಂದು ಪೇಮೆಂಟು ಇರುತ್ತೆ. ಇದನ್ನೆಲ್ಲ ಮೊದಲೇ ಕೂತ್ಕೊಂಡು ಡಿಸ್ಕಸ್ ಮಾಡಿಕೊಂಡು, ಅವರು ಕತೆ ಬರೆಯೋಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದು ಡಿಸ್ಕಸ್ ಮಾಡಿಕೊಂಡು ಆಮೇಲೆ ಇದನ್ನು ಹಾಕ್ಕೊಡ್ಬೇಕು. ಯಾಕೆ ಅಂತ ಹೇಳ್ತೀನಿ. ಕೆಲವು ಉದಾಹರಣೆಗಳನ್ನ ನೋಡಿದ್ದೀನಿ ನಾನು. 1.5 ವರ್ಷ ಆದ್ರೂ ರಿಸಾರ್ಟ್ ಸೇರಿಕೊಂಡವರು ಮನೆ ಕಡೆಗೂ ಬರಲ್ಲ, ಬರೀತಾ ಕೂತಿರ್ತಾರೆ. ಏನು ಬರೀತಾರೆ ಗೊತ್ತಿಲ್ಲ. ಅದಾದಮೇಲೆ ಪ್ರೊಡ್ಯೂಸರ್ ಏನಂತಾರೆ ಬಂದುಬಿಟ್ಟು, ಅಯ್ಯೋ ಇವ್ರ ಕತೆ ಬರೆಯೋಕ್ಕೆ 1.5 ವರ್ಷ ತಗೊಂಡ್ಬಿಟ್ರು, ಇನ್ನು ತೆಗಿಯೋಕ್ಕೆ ಎಷ್ಟು ವರ್ಷ ತಗೋತಾರೋ? ಇದೆಲ್ಲ ತಪ್ಪು ನಿಮ್ಮದೇ. ಯಾಕೆ ಗೊತ್ತಾ? ಅವ್ರನ್ನ ರಿಸಾರ್ಟಲ್ಲಿ ಬಿಟ್ಬಿಟ್ಟು ನೀವು ನಿಮ್ಮ ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ಟಿರ್ತೀರ, ಪೇಮೆಂಟ್ ಹೋಗ್ತಾ ಇರ್ತದೆ. ಹಂಗಲ್ಲ. ನಾನು ಹೇಳೋದೇನು ಅಂದರೆ, ನಿಮ್ಮ ಗಮನ ಎಲ್ಲ ಕಡೆ ಇರಬೇಕು ಯಾವಾಗಲೂ ಅಂತ ಹೇಳಿದ್ದೀನಿ. ಏನು ಅಂದರೆ ಎಲ್ಲರೂ ಅದೇ ಥರನ ಅಂದರೆ ಎಲ್ಲರೂ ಅದೇ ಥರ ಅಲ್ಲ. ಯಾವುದೋ ಉದಾಹರಣೆಗಳು ಬಂದಿದ್ದನ್ನ ಹೇಳಿದೆ ಅಷ್ಟೇ. ಎಲ್ಲರೂ ಅದೇ ಥರ ಅಲ್ವಲ್ಲ. ನೀವು ಕೊಟ್ಟಿದ್ದ ಜಾಗದಲ್ಲಿ ಮಾಡ್ತಾರೆ. ಅಥವಾ ಈ ನಡುವೆ ಅಂತೂ ಹೊಸ ಪ್ರತಿಭೆಗಳು ಹೆಂಗಿದ್ದಾರೆ ಅಂದರೆ ಎಲ್ಲ ರೆಡಿ ಮಾಡಿಕೊಂಡೇ ಬಂದುಬಿಟ್ಟಿರ್ತಾರೆ. ಸೊ ನಿಮಗೆ ಬಜೆಟೇ ಇರೋದಿಲ್ಲ. ಅದಕ್ಕೆ ಅವ್ರಿಗೆ ಸಪೋರ್ಟ್ ಬೇಕಾಗಿರುತ್ತೆ. ಅದನ್ನು ಮಾಡೋಕ್ಕೆ ನೀವು ರೆಡಿ ಇರಲ್ಲ. ಹಲ್ಲಿದ್ದವನಿಗೆ ಕಡಲೆ ಇಲ್ಲ, ಕಡಲೆ ಇದ್ದವನಿಗೆ ಹಲ್ಲಿಲ್ಲ ಅನ್ನೋ ಥರ ಆಗಿದೆ. ಯಾಕೆಂದರೆ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಮಾಡ್ಕೊಂಬರೋರು ಅವಕಾಶ ವಂಚಿತರಾಗ್ತಾ ಇದ್ದಾರೆ. ಯಾರು ಸುಮ್ಮನೆ ಬಂದು ನಿಮಗೆ ಸಿನಿಮಾನ ಫಸ್ಟು ಬಾಯಿ ಮಾತಲ್ಲೇ ತೋರಿಸ್ತಾರಲ್ಲ, ಅವ್ರಿಗೆ ಮರಳಾಗ್ಬಿಡ್ತೀರಾ. ಆದ್ದರಿಂದ ನಾನು ಹೇಳೋದು, ಜಡ್ಜ್ಮೆಂಟ್ ತೊಗೊಳ್ಳೋದು ನಿಮ್ಮ ಕೈಯಲ್ಲಿದೆ. ನೀವೇನು ಮಾಡಬೇಕು? ಕರೆಕ್ಟಾಗಿರೋ ಟೀಮ್ನ ಯಾವತ್ತು ಚೂಸ್ ಮಾಡಿದಿರೋ ಅವ್ರಿಗೆ ಪ್ರೀ ಪ್ರೊಡಕ್ಷನ್ ಅಂತ ಬಜೆಟಿಂಗಲ್ಲಿ ಬರೀ ಪೇಪರು, ಪೆನ್ನು, ಪ್ಯಾಡು, ಊಟ ತಿಂಡಿ ವ್ಯವಸ್ಥೆ ಮತ್ತು ಒಂದು ಪ್ರೈವೇಟ್ ಆದಂಥ ಜಾಗ, ಅವ್ರಿಗೆ ವಾತಾವರಣ ಚೆನ್ನಾಗಿರೋದು ಬೇಕು ಅಂದರೆ ಯಾವ ಊರಲ್ಲಿ ಬೇಕೋ ಆ ಊರಲ್ಲಿ ವ್ಯವಸ್ಥೆ ಮಾಡಿಕೊಡಿ. ಇಲ್ವಾ ನಿಮ್ಮ ಆಫೀಸ್, ನೀವು ಇವಾಗ ರಿಯಲ್ ಎಸ್ಟೇಟ್ ಉದ್ಯಮದಿಂದ ಬರ್ತಾ ಇದ್ದೀರಾ ಸಿನಿಮಾಗೆ, ನಿಮ್ಮ ಆಫೀಸಲ್ಲೇ ಜಾಗ ಇದೆಯಾ, ಪೀಸ್ಫುಲ್ಲಾಗಿದೆಯಾ, ಅಲ್ಲಿ ಕೊಡಿ. ಅವ್ರಿಗೇನೇನು ಫೆಸಿಲಿಟೀಸ್ ಬೇಕೋ ಕೊಡಿ. ಹೌದು, ಅವರು ಮನುಷ್ಯರು, ಅವ್ರಿಗೂ ಈ ಥರ ತಿನ್ನಬೇಕು, ಆ ಥರ ಊಟ ಮಾಡಬೇಕು ಎಲ್ಲ ಇರುತ್ತೆ. ಜೊತೆಗೆ ಒಂದು ಪೇಮೆಂಟು ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾಕಂದರೆ ಜೀವನ ನಡಿಬೇಕಲ್ಲ ಸ್ವಾಮಿ. ಸೊ ಪ್ರೀ ಪ್ರೊಡಕ್ಷನ್ ಅಂತ ಬರೋ ಬಜೆಟಿಂಗಲ್ಲಿ ನಾನು ಇವಾಗಲೇ ಹೇಳಿದ್ದೀನಿ ನಿಮ್ಗೆ ಏನೇನೆಲ್ಲ ಬರುತ್ತೆ ಅಂತ. ಒಂದಿನಕ್ಕೆ ಎಷ್ಟು ಖರ್ಚಾಗ್ಬೋದು? ಊಟ ತಿಂಡಿ ಕಾಫಿ ಟೀ, ಇರೋ ಜಾಗಕ್ಕೆ ಬಾಡಿಗೆ ಕೊಡೋಂಗಿದ್ರೆ ಆ ಜಾಗಕ್ಕೆ ಬಾಡಿಗೆ,
ಅದು ಬಿಟ್ಟರೆ ಪೇಪರು, ಪೆನ್ನು, ಪೆನ್ಸಿಲ್ಲು, ಒಂದು ಕಂಪ್ಯೂಟ್ರು, ಒಂದು ಪ್ರಿಂಟ್ರು ಮತ್ತು 4 ಜನಕ್ಕೆ ಇರಬೇಕಾಗಿರೋಂಥ ವ್ಯವಸ್ಥೆ. ಅಷ್ಟಕ್ಕೆ ಎಷ್ಟು ಖರ್ಚಾಗ್ಬೋದು ನೀವೇ ಅರ್ಥ ಮಾಡ್ಕೊಳ್ಳಿ. ಇಷ್ಟೇ ಪ್ರೀ ಪ್ರೊಡಕ್ಷನ್ ಬಜೆಟಿಂಗ್. ಈಗ ಆ್ಯಕ್ಚುಯಲ್ ಬಜೆಟಿಂಗ್ ಸ್ಟಾರ್ಟ್ ಆಗೋದು ಯಾವುದು? ಪ್ರೊಡಕ್ಷನ್ ಟೈಮ್ ಬಜೆಟಿಂಗ್. ಪ್ರೊಡಕ್ಷನ್ ಟೈಮ್ ಬಜೆಟಿಂಗಲ್ಲಿ ಏನೆಲ್ಲ ಇನ್ವಾಲ್ವ್ ಆಗುತ್ತೆ ಅಂದರೆ, ಫಸ್ಟು ಪ್ರೊಡಕ್ಷನ್ ಟೈಮ್ ಬಜೆಟಿಂಗಲ್ಲಿ ಫಸ್ಟ್ ಇನ್ವಾಲ್ವ್ ಆಗೋದು ಬಂದ್ಬಿಟ್ಟು ನೀವು ಎಲ್ಲಿ ಶೂಟ್ ಮಾಡ್ತಾಯಿದ್ದೀರಾ. ಸೊ ಲೊಕೇಶನ್, ಫಸ್ಟು ಲೊಕೇಶನ್ದು ರೆಂಟ್ ಇದೆಯಾ ಇಲ್ವಾ? ಎಲ್ಲ ಲೊಕೇಶನ್ಗೂ ರೆಂಟೇ ಇರಬೇಕು ಅಂತೇನಿಲ್ಲ. ನಿಮಗೆ ಬೇಕಾದವ್ರ ಹತ್ರ ಆ ಲೊಕೇಶನ್ ಇದೆ ಅಂದರೆ ಫ್ರೀ ಆಫ್ ಕಾಸ್ಟಲ್ಲೂ ಮಾಡ್ಬೋದು. ಇಲ್ಲ ಲ್ಯಾವಿಶಾಗಿ ಸ್ಪೆಂಡ್ ಮಾಡಬೇಕು, ಚೆನ್ನಾಗಿರೋ ಲೊಕೇಶನಲ್ಲಿ ತೆಗಿಬೇಕು, ಅದು ರೆಂಟೆಡ್ ಪ್ರಾಪರ್ಟಿ ಮಾಡಬೇಕಾಗುತ್ತೆ. ಸೊ ಅದು ಒಂದು ಇನ್ವಾಲ್ವ್ ಆಗುತ್ತೆ. ಫಸ್ಟ್ ಥಿಂಗ್ ಈಸ್ ಲೊಕೇಶನ್ ಕಾಸ್ಟ್. ಲೊಕೇಶನ್ ಕಾಸ್ಟ್ ಆದಮೇಲೆ ಏನು ಬೇಕು? ನಾವು ಯಾವ ಕ್ಯಾಮ್ರಲ್ಲಿ ಶೂಟ್ ಮಾಡ್ತಾಯಿದ್ದೀವಿ, ಆ್ಯರಿಲ್ ಮಾಡ್ತಾಯಿದ್ದೀವೋ, ಅಲೆಕ್ಸಾಲ್ ಮಾಡ್ತಾಯಿದ್ದೀವೋ, ಅಥವಾ ಒಂದು ಐಫೋನಲ್ಲೇ ಮಾಡ್ತಾಯಿದ್ದೀವೋ. ಐಫೋನಲ್ಲಿ ಮಾಡಿಬಿಟ್ಟು ಅದ್ರ ಕ್ವಾಲಿಟಿ ಕೊಡಿ ಅಥವಾ ಇನ್ನೊಂದ್ರ ಕ್ವಾಲಿಟಿ ಕೊಡಿ ಅಂದರೆ ಆಗೋದಿಲ್ಲ. ಸೊ ಅದಕ್ಕೆ ಆದಂಥ ಒಂದೊಂದು ಕ್ವಾಲಿಟಿ ಇದೆ. ಇವತ್ತಿನ ದಿನ ಹೊಸ ಪ್ರತಿಭೆಗಳು ಸೋನಿ A7S3 ತೆಗಿತಾರೆ, FX3 ತೆಗಿತಾರೆ. FX3 ಒನ್ ಆಫ್ ದ ಹಾಲಿವುಡ್ಸ್ ಬಿಗ್ಗೆಸ್ಟ್ ಗ್ರಾಸರ್ ಮೂವಿನ ಸೋನಿ FX3 ಅನ್ನೋದ್ರಲ್ಲಿ ತೆಗೆದಿದ್ದಾರೆ. ಸೊ ಇಟ್ ಈಸ್ ಯುವರ್ ಚಾಯ್ಸ್. ನಿಮ್ಮ ಟೀಮ್, ನಿಮ್ಮ ಡೈರೆಕ್ಷನ್, ನಿಮ್ಮ ರೈಟ್ರು, ನೀವು ಎಲ್ಲ ಕೂತ್ಕೊಂಡು ಕ್ಯಾಮ್ರಾ ಮೇಲೆ ಚೂಸ್ ಮಾಡ್ತೀರ. ಆ ಕ್ಯಾಮ್ರಾನ ಬಂದಾಗ ಇಲ್ಲಿ ತಿರ್ಗಾ ಒಂದು ಕ್ಯಾಮ್ರಾ ಬೇಕೋ, 2 ಬೇಕೋ, 3 ಬೇಕೋ, ಅದು ನಿಮ್ಮ ಕ್ರಿಯೇಟಿವ್ ಲಿಬರ್ಟಿ ಮೇಲೆ ಹೋಗುತ್ತೆ. ಅಂದರೆ ನಿಮ್ಮ ಟೀಮ್ ಏನು ಡಿಸೈಡ್ ಮಾಡುತ್ತೆ, ಎಷ್ಟು ಕ್ಯಾಮ್ರಾ ಬೇಕಾಗುತ್ತೆ, ಎಷ್ಟು ಆ್ಯಂಗಲ್ ಬೇಕಾಗುತ್ತೆ. 3 ಕ್ಯಾಮ್ರಾ ಹಾಕಲೇಬೇಕು ಸರ್, ಅನಿವಾರ್ಯತೆ ಇದೆ, ಹಾಕಲೇಬೇಕಾಗುತ್ತೆ. ಇಲ್ಲ 3 ಆ್ಯಂಗಲ್ನ ಡಿಫ್ರೆಂಟಾಗಿ ಒಂದೇ ಕ್ಯಾಮ್ರಲ್ಲಿ ತೆಗಿಯೋರಿಲ್ವಾ ಅಂದರೆ ಇದ್ದಾರೆ. ಸೊ ಕ್ಯಾಮ್ರಾ ಕಾಸ್ಟ್ ಒಂದಾಗುತ್ತೆ. ಕ್ಯಾಮ್ರಾ ಜೊತೆಗೆ ಲೆನ್ಸಸ್ ಯಾವುದು ಯೂಸ್ ಮಾಡ್ತಾ ಇದ್ದೀರಾ ಅದ್ರ ಕಾಸ್ಟ್ ಆಗುತ್ತೆ. ಇದೆಲ್ಲ ರೆಂಟಲ್ಸ್ ನಾನು ಹೇಳ್ತಾ ಇರೋದು. ಅದ್ರ ಜೊತೆಗೆ ಮಾನಿಟರ್ ಬೇಕಾಗುತ್ತೆ, ಒಂದು ಟ್ರೈಪಾಡ್ ಬೇಕಾಗುತ್ತೆ. ಸೊ ಇದೆಲ್ಲ ರೆಂಟಲ್ಸ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಕಾಸ್ಟ್ ಏನು? ಯೂನಿಟ್ ಕಾಸ್ಟ್. ಯೂನಿಟಲ್ಲಿ ಏನು? ಒಂದು ಜನ್ರೇಟ್ರ್ ಬರುತ್ತೆ, ಲೈಟ್ಸ್ ಬರುತ್ತೆ. ಇದೇ ಜನ್ರೇಟ್ರು ಇದೇ ಲೈಟ್ಸು ಯೂಸ್ ಮಾಡಿ ಅಂತ ನಿಮ್ಗೆ ಯಾರು ಹೇಳೋಕ್ಕೆ ಬರೋದಿಲ್ಲ. ಯಾಕೆಂದರೆ ಕನ್ವೆನ್ಷನಲ್ ವೇ ಆಫ್ ಮೇಕಿಂಗ್ ಮೂವಿ ಅನ್ನೋದು ಯಾವುದೂ ಇಲ್ಲ, ಅನ್ಕನ್ವೆನ್ಷನಲ್ಲೇ ಇಲ್ಲ. ನಿಮ್ಗೆ ಯಾವ ರೀತಿ ಬೇಕು, ನಿಮ್ಮ ಸಿನಿಮಾಟೋಗ್ರಾಫರ್ಗೆ, ನಿಮ್ಮ ಡೈರೆಕ್ಟ್ರಿಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ಥರ ಲೈಟ್ಸು, ಆ ಥರ ಯೂನಿಟನ್ನೇ ಕರ್ಸ್ಕೋಬೋದು, ಏನೂ ತೊಂದರೆ ಇಲ್ಲ. ಅದಕ್ಕೊಂದು ರೇಟ್ ಲಿಸ್ಟ್ ಅಂತಲೇ ಇದೆ, ಯೂನಿಯನ್ಗಳಿದ್ದಾವೆ, ಅವ್ರ ಹತ್ರ ನೀವು ತರಿಸ್ಕೋಬೋದು. ತರಿಸ್ಕೊಂಡು ಆ ರೇಟ್ ಲಿಸ್ಟ್ ಪ್ರಕಾರ ನೀವು ನಿಮ್ಮ ಯಾವ್ದು ಬೇಕು ಪ್ರೊಡಕ್ಷನ್ ಮಾಡೋಕ್ಕೆ ಆ ಐಟಮ್ಸ್ನ ಚೂಸ್ ಮಾಡಿಕೊಂಡು ತರಿಸ್ಕೋಬೋದು. ಸೊ ಇದೆಲ್ಲ ಕಾಸ್ಟ್ ಇನ್ವಾಲ್ವ್ ಆಗುತ್ತೆ. ಅದಾದಮೇಲೆ ಅಷ್ಟೇನಾ ಅಂದರೆ ಇಲ್ಲ, ಆ ದಿನಕ್ಕೆ ಬೇಕಾದಂಥ ಆರ್ಟಿಸ್ಟ್ದು ಪೇಮೆಂಟ್ ಏನಿದೆ, ಆರ್ಟಿಸ್ಟ್ನ ಇರ್ಸೋಕ್ಕೆ ಯಾವ ಜಾಗದಲ್ಲಿ ವ್ಯವಸ್ಥೆ ಮಾಡಿದ್ದೀರ ಅದ್ರ ಪೇಮೆಂಟ್. ಅದಾದಮೇಲೆ ಆರ್ಟಿಸ್ಟಿಗೆ ನೋಡಿ, ನಾನು ಇದನ್ನ ಹೇಳಲ್ಲ, ನಿಮಗಿಷ್ಟ ಇದ್ದರೆ ಅವ್ರಿಗೆ ಕ್ಯಾರವನ್ ಕೊಡಿ, ಇನ್ನೊಂದು ಫೆಸಿಲಿಟಿ ಕೊಡಿ, 5 ಸ್ಟಾರ್ ಫೆಸಿಲಿಟಿ ಕೊಡಿ, 7 ಸ್ಟಾರ್ ಫೆಸಿಲಿಟಿ ಕೊಡಿ, ನಿಮ್ಮಿಷ್ಟ, ನಿಮ್ಮ ಬಜೆಟು ನಿಮ್ಮಿಷ್ಟ. ನಾನು ಇಂತಿಷ್ಟೇ ಬಜೆಟಲ್ಲಿ ಸಿನಿಮಾ ತೆಗೀರಿ ಅಂತ ಹೇಳ್ತಾ ಇಲ್ಲ, ಇಲ್ಲಿ ಬಜೆಟಿಂಗ್ ಹೆಂಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಸೊ ಇಟ್ ಈಸ್ ಯುವರ್ ವಿಲ್ ಆ್ಯಂಡ್ ವಿಶ್ ದಟ್ ಇಫ್ ಯು ವಾಂಟ್ ಯು ಕ್ಯಾನ್ ಗಿವ್ ದೆಮ್, ಆರ್ ನಿಮ್ಮದು ಅವ್ರದ್ದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಏನಿದೆ ಅದ್ರ ಪ್ರಕಾರ. ಆದರೆ ಒಂದು ಉದಾಹರಣೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ ಅಣ್ಣೋರು ಕಂಠೀರವ ಸ್ಟೇಡಿಯಮಲ್ಲಿ ಮರದಿಂದನೇ ಕಾಸ್ಟ್ಯೂಮ್ ಚೇಂಜ್ ಮಾಡಿಬಿಡ್ತಾ ಇದ್ರಂತೆ. ಅಂದರೆ ಅದೆಲ್ಲ ಒಂದು ಉದಾಹರಣೆ. ಇವತ್ತಿನ ದಿನಕ್ಕೆ ಅದಿದೆ ಇಲ್ಲ ಅನ್ನೋಕ್ಕಾಗಲ್ಲ. ಯಾಕೆಂದರೆ ಇವತ್ತಿನ ದಿನಕ್ಕೂ ಕೆಲವು ಆರ್ಟಿಸ್ಟ್ಗಳನ್ನು ಮಾಡ್ತಾ ಇದ್ದಾರೆ, ತುಂಬ ಪ್ರೊಡ್ಯೂಸರ್ಗಳಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಕಾಸ್ಟ್ ಕಟ್ಟಿಂಗಲ್ಲಿ ಆರ್ಟಿಸ್ಟ್ಗಳದ್ದು ಕೈ ಇದೆ ಅಂತ ಎಷ್ಟೋ ಜನ ಪ್ರೂವ್ ಮಾಡಿದ್ದಾರೆ. ಆಮೇಲೆ ನೆಕ್ಸ್ಟ್ ಏನು ಬರುತ್ತೆ ಬಜೆಟಲ್ಲಿ ಅಂದರೆ ಆರ್ಟಿಸ್ಟ್ ಪೇಮೆಂಟ್ ಆದಮೇಲೆ ಅಷ್ಟೇನಾ? ಇಲ್ಲ, ಟೆಕ್ನಿಷಿಯನ್ಗಳ ಪೇಮೆಂಟ್ ಇರುತ್ತೆ. ಅಂದರೆ ಸಿನಿಮಾಟೋಗ್ರಾಫರ್ ಪೇಮೆಂಟ್ ಇರುತ್ತೆ, ಅಸಿಸ್ಟೆಂಟ್ಗಳು ಇರ್ತಾರೆ, ಅವ್ರಿಗೆ ಫೋಕಸ್ ಪುಲ್ಲರ್ ಇರ್ತಾರೆ, ಮತ್ತು ಕ್ಯಾಮ್ರಾ ಅಸಿಸ್ಟೆಂಟ್ಸ್ ಇರ್ತಾರೆ. ಅದಾದಮೇಲೆ ಲೈಟಿಂಗ್ ಅವ್ರು ಇರ್ತಾರೆ, ಯೂನಿಟ್ ಅವ್ರದ್ದು ಪೇಮೆಂಟ್ ಇರುತ್ತೆ. ಇವ್ರದ್ದೆಲ್ಲ ಆದಮೇಲೆ ಸೆಟ್ಟಿಗೆ ಅಂತ ಒಂದಷ್ಟು ಜನ ಬಾಯ್ಸ್ ಬರ್ತಾರೆ, ಪಾಪ ಅವ್ರದ್ದು ಪೇಮೆಂಟ್ ಇರುತ್ತೆ. ಪ್ರೊಡಕ್ಷನ್ಗೆ ಅಂತ ಬರ್ತಾರೆ. ಸೊ ಪ್ರೊಡಕ್ಷನ್ ಅವ್ರು ಏನು ಮಾಡ್ತಾರೆ, ಊಟ ತಿಂಡಿ, ಅವತ್ತಿನ ಊಟ ತಿಂಡಿದು ಕಾಸ್ಟ್ ಎಷ್ಟಾಗುತ್ತೆ. ಸೊ ಬೆಳಗ್ಗೆ ಒಂದು ತಿಂಡಿ, ಮಧ್ಯಾಹ್ನ ಊಟ, ಸಾಯಂಕಾಲಕ್ಕಿಂತ ಮುಂಚೆ ಕಾಫಿ, ಟೀ, ಸ್ನ್ಯಾಕ್ಸು, ಇದ್ರದ್ದೆಲ್ಲ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನ ನೀವು ಬಜೆಟಿಂಗಲ್ಲಿ ಮಾಡ್ಕೋಬೇಕಾಗತ್ತೆ ಫಸ್ಟೇ. ಅದಾದಮೇಲೆ ಒಂದು ದಿನಕ್ಕೆ ನೀವು 3ರಿಂದ 4 ಸೀನ್ ಅಥವಾ 2 ಸೀನ್ ಅಂತ ತೆಗೆದ್ರೂ, ನನ್ನ ಪ್ರಕಾರ 2 ಸೀನ್ ತೆಗೆದ್ರೂ ಒಂದು ದಿನಕ್ಕೆ 30ರಿಂದ 35 ದಿನದಲ್ಲಿ ಆರಾಮಾಗಿ ಮುಗಿಸ್ಬೋದು ಒಂದು ಸಿನಿಮಾನ. ಯಾಕಾಗಲ್ಲ? ಆಗುತ್ತೆ. ಎಷ್ಟೋ ಉದಾಹರಣೆಗಳಿದೆ, ಆಗುತ್ತೆ. ಆದರೆ ತುಂಬ ಟೆಕ್ನಿಕಲಿ ಸೌಂಡು, ತುಂಬ ನಾವು
ಲ್ಯಾವಿಶಾಗಿ ತೆಗಿತೀವಿ, ಆಮೇಲೆ ಅದೇ ಥರದಾದಂಥ ಲೊಕೇಶನ್ ಇದೆ, ಅಲ್ಲಿ ಕಷ್ಟ ಆಗುತ್ತೆ ಅನ್ನೋಂಗಿದ್ರೆ ನಾನು ಫೋರ್ಸ್ಫುಲಿ ಹೇಳ್ತಾ ಇಲ್ಲ ಮಾಡಿ ಅಂತ. ಆಗಂಗಿದ್ರೆ ಅಟ್ಲೀಸ್ಟ್ 2 ಸೀನ್ಸ್ ಪರ್ ಡೇ ಮಾಡಿದ್ರೆ 30 ದಿನದಲ್ಲಿ 60 ಸೀನು, ಅಂದರೆ ಒಂದು ಸಿನಿಮಾ ಆಲ್ಮೋಸ್ಟ್ 30ರಿಂದ 35 ದಿನದಲ್ಲಿ ಮುಗಿಬೇಕು. ಯಾಕೆಂದರೆ ಹಾಡುಗಳು ಇನ್ವಾಲ್ವ್ ಆಗಿರುತ್ತೆ, ಫೈಟ್ಸ್ ಇನ್ವಾಲ್ವ್ ಆಗಿರುತ್ತೆ. ಸೊ 30 to 35 ಡೇಸ್ ಅನ್ನೋದು ಒಂದು ಮಿನಿಮಮ್ ಟೈಮ್ ಡ್ಯೂರೇಷನ್ ಬೇಕು ಒಂದು ಸಿನಿಮಾ ತೆಗೆಯೋಕ್ಕೆ. ಸೊ ಅದಕ್ಕೆ ಇದು ನಾರ್ಮಲ್ ಮಲ್ಟಿಪ್ಲಿಕೇಶನ್ ಸ್ವಾಮಿ. ಒಂದು ದಿನಕ್ಕೆ ಇದಕ್ಕೆಲ್ಲ ಎಷ್ಟೆಷ್ಟು ಖರ್ಚಾಯಿತು, ಎಕ್ವಿಪ್ಮೆಂಟ್ಗೆ ಎಷ್ಟಾಯಿತು, ಟೆಕ್ನಿಷಿಯನ್ ಪೇಮೆಂಟ್ಗೆ ಎಷ್ಟಾಯಿತು, ಆರ್ಟಿಸ್ಟ್ ಪೇಮೆಂಟ್ಗೆ ಎಷ್ಟಾಯಿತು, ಅವ್ರಿಗೆ ಉಳ್ಕೊಳ್ಳೋ ಜಾಗಕ್ಕೆ ಎಷ್ಟಾಯಿತು, ಊಟಕ್ಕೆ ಎಷ್ಟು ಖರ್ಚಾಗ್ತಾ ಇದೆ, ಇದನ್ನೆಲ್ಲ ಸಿಂಪಲ್ ಮಲ್ಟಿಪ್ಲಿಕೇಶನು. ಒಂದು 3ನೇ ಕ್ಲಾಸಿಂದ 5ನೇ ಕ್ಲಾಸ್ ಮಗು ಕೊಟ್ಬಿಟ್ರೆ ಮಲ್ಟಿಪ್ಲೈ ಮಾಡ್ಬಿಟ್ಟು ಇಂಟು 35 ಡೇಸ್ ಎಷ್ಟಾಗುತ್ತೆ ಬಜೆಟ್ಟು, ಅಷ್ಟೇ. ಇದು ವೆರಿ ಸಿಂಪಲ್. ಬಜೆಟಿಂಗ್ ಅನ್ನೋದೇನು ತಲೆ ಕೆಡಿಸ್ಕೊಂಡು ಮಾಡೋ ಅಂಥದ್ದೇನಿಲ್ಲ. ಬಟ್ ಒನ್ಸ್ ಡಿಸೈಡೆಡ್ ಆ ಡಿಸಿಷನ್ ಮೇಲೆ ಸ್ಟಿಕಾನ್ ಆಗಬೇಕು. ಯಾರು ಅಂದರೆ ನೀವು ಆಗಬೇಕು, ನಿಮ್ಮ ಡೈರೆಕ್ಟ್ರು ಆಗಬೇಕು, ನಿಮ್ಮ ಟೋಟಲ್ ಕ್ರೂ ಮೆಂಬರ್ಸ್ ಆಗಬೇಕು. ಆದರೆ ಸ್ಟಿಕಾನ್ ಆಗಬೇಕು ಅಂತ ತುಂಬ ರಿಜಿಡ್ ಆಗಬೇಡಿ. ಯಾಕೆಂದರೆ ಕೆಲವು ಟೈಮ್ ಸ್ಪಾಟಲ್ಲಿ ಹೋಗಿ ಸ್ವಲ್ಪ ಇಂಪ್ರೂವೈಸೇಷನ್ಗೂ ಸ್ಕೋಪ್ ಇರುತ್ತೆ. ಆವಾಗ ಇದು ಬೇಕಾಗ್ಬೋದು, ಇದರಿಂದ ಏನು ಸಿನಿಮಾಗೆ ಒಳ್ಳೇದಾಗುತ್ತೆ ಅನ್ನೋಂಗಿದ್ರೆ ಮಾಡಿ. ಅಲ್ಲಿ ರಿಜಿಡಾಗಿ ಕೂತ್ಕೊಂಡ್ಬಿಟ್ಟು ಸಿನಿಮಾ ಹಾಳು ಮಾಡ್ಕೊಂಬರ್ಬೇಡಿ ದಯವಿಟ್ಟು. ಬಟ್ ಪ್ರೊಡಕ್ಷನ್ ಕಾಸ್ಟ್ ಬಜೆಟಿಂಗ್ ಅಂದರೆ ಇಷ್ಟೇ ಇನ್ವಾಲ್ವ್ ಆಗೋದು. ಎಲ್ಲನೂ ಸಿಂಪಲ್ ಅಷ್ಟೇ. ಅವತ್ತಿನ ದಿನಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನ ಲೆಕ್ಕ ಹಾಕಿ ನಂಬರ್ ಆಫ್ ಡೇಸ್ನ ಮಲ್ಟಿಪ್ಲೈ ಮಾಡಿದ್ರೆ ಮುಗ್ದೇ ಹೋಯ್ತು. ಆಮೇಲೆ ಇವತ್ತು ಬೇಕಾಗಿರೋದೇ ಸೇಮ್ ಐಟಮ್ಸ್ ನಾಳೆ ಬೇಕಾ ಅಂದರೆ ಇಲ್ಲ, ವೇರಿ ಆಗುತ್ತೆ. ಇವತ್ತು ಬೇರೆಯೇ ತೆಗಿತಿರ್ತೀರ, ನಾಳೆ ಫೈಟ್ ಸೀಕ್ವೆನ್ಸಿಗೆ ಬೇರೆಯೇ ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ, ನಾಡಿದ್ದು ಸಾಂಗ್ ಸೀಕ್ವೆನ್ಸಿಗೆ ಬೇರೆಯೇ ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ. ಸೊ ಪ್ಲ್ಯಾನಿಂಗಲ್ಲಿ ಏನು ಮಾಡ್ತೀರಾ ಅಂದರೆ ಅವತ್ತಿಗೆ ಏನೇನು ಬೇಕು, ಅದಕ್ಕೆ ಎಷ್ಟು ಕಾಸ್ಟು ಅಂತ ಬರ್ಕೊಂಬಿಟ್ಟು ಟೋಟಲ್ ಅಡಿಷನ್ ಅಷ್ಟೇ. ಫಸ್ಟ್ ಡೇಯಿಂದ ಹಿಡಿದು 30-35 ಡೇಸ್ ತನಕ ಏನಾಗಿದೆ ಅದನ್ನ ಆ್ಯಡ್ ಮಾಡಿಬಿಟ್ರೆ ಟೋಟಲ್ ಬಜೆಟೇ ಬಂದ್ಬಿಡ್ತಲ್ಲ ಸ್ವಾಮಿ, ಅಷ್ಟೇ ಸಿಂಪಲ್. ನೆಕ್ಸ್ಟ್ ನಾನು ಮಾತಾಡೋದು ಪೋಸ್ಟ್ ಪ್ರೊಡಕ್ಷನ್ ಬಜೆಟಿಂಗ್ ಬಗ್ಗೆ.